ರಿಪೋರ್ಟ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಹೊರೆ ಆಗ್ತಾ ಇದೆ, ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ಸರ್ಕಾರ ಕೊಡ್ತಾ ಇರೋದು ₹5, ಅದ್ರಲ್ಲಿ ₹1 ಎಕ್ಸ್ಟ್ರಾ ಕೊಡ್ತಾ ಇರೋದು ಬೇಯಿಸೋದಕ್ಕೂ ಕೂಡ ಖರ್ಚಾಗುತ್ತೆ. 50 ಪೈಸೆ ಬೇಯಿಸೋದಕ್ಕೆ, 30 ಪೈಸೆ ಅದನ್ನ ಫೀಲ್ ಮಾಡೋದಕ್ಕೆ, ಇನ್ನು 30 ಪೈಸೆ ಸಾಗಣೆ ಮಾಡೋದಕ್ಕೆ, ಅದನ್ನ ಸಾಗಿಸಬೇಕು. ಟ್ರಾನ್ಸ್ಪೋರ್ಟ್ ಕೂಡ ಈಗ ಯುದ್ಧ ಆದ ನಂತರದಲ್ಲಿ ಈ ಇಂಧನ ದರ ಎಷ್ಟಾಗಿದೆ ಅನ್ನೋದು ಗೊತ್ತೇ ಇದೆ, ಅದು ಕೂಡ ಹೆಚ್ಚಳ ಆಗಿದೆ. ಅದರ ಜೊತೆಗೆ ಅದನ್ನ ಫೀಲ್ ಮಾಡೋದಕ್ಕೆ ಅದಕ್ಕೂ 20 ಪೈಸೆ. ಕೆಲವೊಂದು ಶಾಲೆಗಳಲ್ಲಿ ಕೆಲವೊಂದು ಕೆಲಸಗಾರರು ಗುಳು ಮನ್ಸೋರು ಇದ್ದಾರೆ, ತಗೊಂಡೋಗೋರು ಇದ್ದಾರೆ. ಒಟ್ಟಿನಲ್ಲಿ ಮಕ್ಕಳಿಗೆ ಮೊಟ್ಟೆ ಸಿಗಬೇಕು, ಆದ್ರೆ ಅದು ಯಾರು ಹೊಟ್ಟೆ ಸೇರ್ತಾ ಇದೆಯೋ ಗೊತ್ತಿಲ್ಲ ಅನ್ನುವಂತ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿರೋದು. ತೊಂದರೆ ಅಂತೂ ಶಿಕ್ಷಕರಿಗೆ ಆಗ್ತಾ ಇದೆ, ಮುಖ್ಯ ಶಿಕ್ಷಕರಿಗೆ ಆಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಅನುದಾನ ಹೆಚ್ಚಳ ಅನುದಾನ ಏನಿದೆ ಅದನ್ನ ಬಿಡುಗಡೆ ಮಾಡಲೇಬೇಕಾದಂತ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ಅದು ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ನೀವು ತಿಳಿಸಬಹುದು. ಸರ್ಕಾರದ ಈ ಪೌಷ್ಟಿಕಾಂಶ ಯೋಜನೆ, ಮಕ್ಕಳು ಯಾರು ಕೂಡ ಹಸ್ಕೊಂಡಿರಬಾರದು, ಅದರಲ್ಲೂ ಪೌಷ್ಟಿಕಾಂಶದ ಕೊರತೆ ಆಗಬಾರದು, ಬೆಳವಣಿಗೆ ಆಗಬೇಕು. ಅದು ಫಿಸಿಕಲಿ ಆಗಿರ್ಬೋದು, ಸೈಕಾಲಜಿಕಲಿ ಆಗಿರ್ಬೋದು, ಬೆಳವಣಿಗೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ತಂದಿದೆ. ಆದ್ರೂ ಕೂಡ ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ನಡೀತಾ ಇದೆ, ಪ್ರಾಕ್ಟಿಕಲಿ ಎಷ್ಟು ಪಾಸಿಬಲ್ ಆಗ್ತಾ ಇದೆ ಅನ್ನೋದು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಶಾಲಾ ಶಿಕ್ಷಕರಿಗೆ ಹೊರೆ ಆಗ್ತಾ ಇದೆ. ಇದೀಗ ಮೊಟ್ಟೆ ದರ ಏರಿಕೆ ಆಗಿದೆ, ಬರೆ ಬೀಳ್ತಾ ಇರೋದು ಈ ಶಿಕ್ಷಕರ ಜೇಬಿಗೆ. ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಹಾಗಾದ್ರೆ ಸರ್ಕಾರ ಏನ್ ಕ್ರಮ ಮಾಡಬೇಕು, ಸರ್ಕಾರ ಏನ್ ಮಾಡಬಹುದು, ಪಾಸಿಬಿಲಿಟೀಸ್ ಏನು, ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನೀವು ಕರೆ ಮಾಡಿ ತಿಳಿಸಬಹುದು. ಅಷ್ಟೇ ಅಲ್ಲ, ನೀವು ವಾಟ್ಸ್ಆಪ್ನಲ್ಲೂ ಕೂಡ ಒಂದೆರಡು ಲೈನ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರ್ತೀರಾ, ಹಾಗಾಗಿ ಎಕ್ಸ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಮೊಟ್ಟೆ ದರ ಏರಿಕೆಯಿಂದ ತೊಂದರೆ ಆಗ್ತಾ ಇದೆ, ಸರ್ಕಾರ ಏನ್ ಮಾಡಬೇಕು ಅಂತ ಅನ್ಸುತ್ತೆ ಅದನ್ನ ನಿಮ್ಮ ಅಭಿಪ್ರಾಯವನ್ನ ಕರೆ ಮಾಡಿ ತಿಳಿಸಿ. ಪ್ರಶ್ನೆ ಏನು, ಏನೇನೋ ಮಾಡ್ತಿರಂತೆ. ಗೃಹಲಕ್ಷ್ಮಿ ಕೊಡ್ತಾ ಇದೀರಿ, ಗೃಹ ಜ್ಯೋತಿ ಕೊಡ್ತಾ ಇದೀರಿ, ಗ್ಯಾರಂಟಿಗಳನ್ನ ಕೊಡ್ತಾ ಇದೀರಿ ಜನರಿಗೆ. ಆದ್ರೆ ಇದೊಂದು ಮೊಟ್ಟೆ ಏನ್ ಮಾಡಿತ್ತು, ಅದಕ್ಕೆ ಯಾಕೆ ಮತ್ತೆ ಶಿಕ್ಷಕರ ಮೇಲೆ ಹೊರೆ? ಅದರಲ್ಲೂ ಯಾಕೆ ಅರ್ಧಂಬರ್ಧ ವ್ಯವಹಾರ? ಪೂರ್ತಿ ವ್ಯವಹಾರ ಮಾಡಿ ಶಿಕ್ಷಕರ ಮೇಲೆ ಹೊರೆ ಯಾಕೆ? ನೋಡಿ, ಮೊಟ್ಟೆ ದರ ಏರಿಕೆಯಿಂದ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಕರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಮೊಟ್ಟೆ ದರ ನೋಡಿದ್ರೆ ಗಗನಕ್ಕೆ ಏರ್ತಾ ಇದೆ. ಒಂದು ಮೊಟ್ಟೆಗೆ ಸರ್ಕಾರ ನೋಡಿದ್ರೆ ₹6 ಕೊಡ್ತಾ ಇದೆ. ಈಗ ಇದು ಶಿಕ್ಷಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸೊ ಏನ್ ಹೇಳ್ತಾರೆ ಶಿಕ್ಷಕರು? ನಮ್ಮ ಪ್ರತಿನಿಧಿ ಅದ್ರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ. ಅದೇನ್ ಕತೆ ನೋಡೋಣ ಬನ್ನಿ. ಸರ್ಕಾರಿ ಶಾಲೆಯಲ್ಲಿ ಇದೀಗ ಒಂದು ಮೊಟ್ಟೆಯ ಕಥೆಯ ಸ್ಟೋರಿ ಶುರುವಾಗಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ನೀಡದೆ ಒಂದ್ ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಮುಖ್ಯ ಶಿಕ್ಷಕರು ಈಗ ಮೊಟ್ಟೆ ಬಾಳೆಹಣ್ಣು ತರಬೇಕಾಗತ್ತೆ. ಸರ್ಕಾರ ಕೊಡ್ತಿರೋದು ₹5 ಬಟ್ ಮುಖ್ಯ ಶಿಕ್ಷಕರು ಜೇಬಿಂದ ಹೋಗ್ತಿರೋದು ಈಗ ₹9, ₹3 ಎಕ್ಸ್ಟ್ರಾ ಜೇಬಿಂದ ಹೋಗ್ತಿದೆ. ಹೀಗಾಗಿ ತುಂಬಾ ಸಮಸ್ಯೆ ಆಗಿದೆ ಅಂತ ಮುಖ್ಯ ಶಿಕ್ಷಕರು ಸಹ ಹೇಳ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ₹5 ಒಂದು ಮೊಟ್ಟೆಗೆ ಕೊಡುತ್ತೆ, ಬಟ್ ಮಾರ್ಕೆಟ್ ನಲ್ಲಿ ಬೆಲೆ ಈಗ ₹9 ಮೊಟ್ಟೆ ಆಗಿದೆ. ಹೀಗಾಗಿ ಎಕ್ಸ್ಟ್ರಾ ನಾವು ₹3 ಜಾಸ್ತಿ ಕೊಡ್ತಾ ಇದ್ದೇವೆ, ನಮ್ಮ ಜೇಬಿಂದ ಕೊಡ್ತಿದ್ದೇವೆ, ನಮ್ಮ ಹಣದಿಂದ ಕೊಡ್ತಿದ್ದೇವೆ. ಹೀಗಾಗಿ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಬೇಕು, ಹೆಚ್ಚುವರಿ ಹಣ ನೀಡಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ರೆ ನೋಡ್ತಿರ್ಬೋದು. ಇಸ್ಕಾನ್ನಿಂದ ಈಗ ಊಟ ಸಹ ಬರುತ್ತೆ, ಸ್ವೀಟು, ಮತ್ತೊಂದ್ ಕಡೆ ದಾಲ್ ಕಿಚಡಿ, ವೆರೈಟಿ ದಿನಕ್ಕೆ ಬೇರೆ ಬೇರೆ ರೀತಿಯ ಊಟ ಬರುತ್ತೆ. ಬಟ್ ದಿನಕ್ಕೆ 6 ದಿನ ಒಂದ್ ಕಡೆ ಮೊಟ್ಟೆ ವಿತರಣೆ ಮಾಡಲು ಸರ್ಕಾರ ಸೂಚನೆ ನೀಡಿದೆ. ಅದರಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ 4 ಮೊಟ್ಟೆ ಮತ್ತೊಂದು ಕಡೆ ಸರ್ಕಾರದಿಂದ ಒಂದ್ ಕಡೆ 2 ಮೊಟ್ಟೆ ಈಗ ವಿತರಣೆ ಮಾಡ್ತಿದೆ. ಬಟ್ ಇದೀಗ ಮೊಟ್ಟೆ ನೀಡಿ ವಿಚಾರವಾಗಿ ಮುಖ್ಯ ಶಿಕ್ಷಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಒಂದು ಮೊಟ್ಟೆಗೆ ₹9 ಆಗಿದೆ, ಬಟ್ ಸರ್ಕಾರ ಕೊಡ್ತಿರೋದು ₹5, ₹6 ಸಹ ಕೊಡ್ತಿದೆ. ನಮಗೆ ಸಾಕಾಗ್ತಿಲ್ಲ. ಯಾಕಂದ್ರೆ ದೊಡ್ಡ ಶಾಲೆಗಳಲ್ಲಿ ಜಾಸ್ತಿ ಮಕ್ಕಳಿರುವ ಶಾಲೆಗಳಲ್ಲಿ ತಿಂಗಳಿಗೆ ₹5,000 to ₹10,000 ಮುಖ್ಯ ಶಿಕ್ಷಕರ ಜೇಬಿನಿಂದ ಹೋಗುತ್ತೆ. ಆ ಒಂದು ದೃಷ್ಟಿಯಿಂದ ಈ ಮೊಟ್ಟೆಯ ದರ ಜಾಸ್ತಿ ಆಗಿದೆ. ಹೀಗಾಗಿ ಹೆಚ್ಚುವರಿಯಾಗಿ ಹಣ ನೀಡಬೇಕು. ಮತ್ತೊಂದು ಕಡೆ ನಮಗೆ ಇಷ್ಟು ದಿನ ನೀಡಿರುವ ಹಣವನ್ನ ಸರ್ಕಾರ ನೀಡಬೇಕೆಂಬುದು ಒಂದ್ ಕಡೆ ಮುಖ್ಯ ಶಿಕ್ಷಕರು ಸಹ ಹೇಳ್ತಿದ್ರೆ. ಪ್ರತಿಯೊಂದು ಮಕ್ಕಳಿಗೆ ಮೊಟ್ಟೆಯನ್ನು ನೀಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಸಾಕಷ್ಟು ಇಲ್ಲಿ ಮುಖ್ಯ ಶಿಕ್ಷಕರು ಸಹ ಭಾಗಿಯಾಗಿದ್ರೆ ಮೊಟ್ಟೆ ನೀಡ್ತಿದ್ದಾರೆ, ಮತ್ತೊಂದು ಕಡೆ ಸ್ವೀಟ್ ಸಹ ನೀಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಇಸ್ಕಾನ್ ನಿಂದ ಈ ಒಂದು ಊಟ ಸಹ ಬರುತ್ತೆ, ಮೊಟ್ಟೆ ಸಹ ಈಗ ಮುಖ್ಯ ಶಿಕ್ಷಕರು ತರಬೇಕಾಗತ್ತೆ. ಯಾಕಂದ್ರೆ ಆದೇಶ ಆಗಿದೆ 9:30 ಒಳಗಡೆ ಮೊಟ್ಟೆ ಬಾಳೆಹಣ್ಣು ತರಬೇಕಾಗತ್ತೆ. ಯಾರು ಮೊಟ್ಟೆ ತಿನ್ನಲ್ಲ ಅವರಿಗೆ ಬಾಳೆಹಣ್ಣು ಸಹ ನೀಡಲಾಗುತ್ತೆ. ಆ ಒಂದು ದೃಷ್ಟಿಯಿಂದ ಸದ್ಯ ಈಗ ಮೊಟ್ಟೆ ದರ ಜಾಸ್ತಿ ಆಗಿದೆ. ಸರ್ಕಾರ ಕೊಡ್ತಿರೋದು ₹6, ನಮಗೆ ಸಾಕಾಗ್ತಿಲ್ಲ. ₹9 ಮೊಟ್ಟೆ ದರವಾಗಿದೆ. ಹೀಗಾಗಿ ಹೆಚ್ಚುವರಿ ದರವನ್ನ ನೀಡಬೇಕೆಂಬುದು ಒಂದು ಕಡೆ ಒತ್ತಾಯ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್, ನಮ್ಮ ಫಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ತೇಜಸ್ವಿನಿ ಕರೆ ಮಾಡಿದ್ದಾರೆ. ತೇಜಸ್ವಿನಿ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ನಮಸ್ತೆ ಮೇಡಮ್. ಈ ಅಪೌಷ್ಟಿಕತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅದ್ ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿದ್ರೆ ಮಕ್ಳಿಗೆ ಯಾವ್ದೋ ಒಂದು ಅಷ್ಟು ಸಲ್ತಾ ಇಲ್ಲ ಮೇಡಮ್. ಇವಾಗ ಏನ್ ಮಾಡಿದಾರೆ ಗೌರ್ಮೆಂಟ್ ಅವರು,
ಆ ಮಕ್ಕಳಿಗೆ ಏನ್ ಸಹಾಯ ಆಗ್ಬೇಕು ಅಂತ ಮಾಡಿದಾರೆ ಅದ್ಯಾವ್ದು ಅವರಿಗೆ ಸಲ್ತಾ ಇಲ್ಲ ಮಕ್ಕಳಿಗೆ. ಅಂದ್ರೆ ಇವಾಗ ವಾರದಲ್ಲಿ 6 ದಿವಸ ಮೊಟ್ಟೆ ಕೊಡ್ಬೇಕು ಅಂತ ಇದೆಯಲ್ಲ ರೂಲ್ಸ್. ಹೌದು. ಅದ್ರಲ್ಲಿ 3 ಡೇಸ್ ಇಲ್ಲ 2 ಡೇಸ್ ವಾರದಲ್ಲಿ 2 ಇಲ್ಲ 3 ದಿವಸ ಮಾತ್ರ ಮೊಟ್ಟೆ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಕೆಲವೊಂದ್ ಕಡೆ ನಾನ್ ನೋಡ್ದಂಗೆ. ಹೌದು ಹೌದು ಮೇಡಮ್. ಅದು ಏನಿದ್ದಾರೆ ಶಿಕ್ಷಕರು ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಮೇಡಮ್ ಮಕ್ಕಳಿಗೆ. ಅಲ್ಲ, ಶಿಕ್ಷಕರು ಪಾಲಿಸಬೇಕು ಅಂತಂದ್ರೆ ಸರ್ಕಾರದಿಂದ ಬರಬೇಕು. ಅವರಿಗೆ 6 ದಿನಕ್ಕಾಗುವಷ್ಟು ಅನುದಾನ ಬಂದಿಲ್ಲ, 3 ದಿನ ಅರ್ಧದಷ್ಟು ಬರ್ತಾ ಇದೆ ಅಂತಂದ್ರೆ 3 ದಿನ ಕೊಡ್ತಾ ಇದ್ದಾರೆ. ಕೈಯಿಂದ ಹಾಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಆಕ್ಚುಲಿ ಈಗ ಸದ್ಯದ ಫ್ಯಾಕ್ಟ್. ಅದು ಈ ರೀತಿ ಇದೆ ಅಂತ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಎನಿವೇಸ್, ಧನ್ಯವಾದ ತೇಜಸ್ವಿನಿ ಅವರೇ ಕರೆ ಮಾಡಿ ಮಾತಾಡಿದ